ಒಬ್ಬ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಅಥವಾ RSS ನ ಏಜೆಂಟ್ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷರು RSS ಗೀತೆಯನ್ನು ಆಡಿದರೆ ಅದನ್ನು ನೀವು ಯಾವ ರೀತಿ ಶಿಸ್ತು ಕ್ರಮ ತಗೊಂತೀರಿ ಅಂತ ನಾವು ರಾಹುಲ್ ಗಾಂಧಿನ ಪ್ರಶ್ನೆ ಮಾಡ್ತಾ ಇದ್ದೀವಿ. RSS ಇವತ್ತು ಸಂವಿಧಾನ ವಿರೋಧ ಮಾಡೋದು ಮತ್ತು ಸಂಸದೆಯಲ್ಲಿ ಕೂಡ ಅದನ್ನ ಸ್ಪೀಕರ್ ಅನ್ನ ಎತ್ತಿ ಹಿಡಿದು ಈ ತರ ಹಾಡುಗಳನ್ನು ಹಾಡಬಾರದು ಒಂದು ಸಂಘ ಸಮಸ್ಯೆಯನ್ನ ಸ್ಪೀಕರ್ ಗಮನಿಸಬೇಕು. ಮತ್ತು ಈಗಾಗಲೇ ಇವತ್ತು ಒಬ್ಬ ಕಾಂಗ್ರೆಸ್ನ ನಾಯಕರಾಗಿರುವ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಜ್ಞಾನ ಇರಬೇಕು. ಸಂಸದೀಯ ವ್ಯವಸ್ಥೆಯಲ್ಲಿ ಮಾತಾಡೋದು ಸರಿಯಲ್ಲ, ಅದು ಸಂವಿಧಾನದ ವಿರೋಧ ಆಗುತ್ತೆ. ಏನು ನಿನ್ನೆ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ಅಧಿವೇಶನದಲ್ಲಿ ಒಂದು ಸಂಸದೀಯ ವಿರೋಧವಾಗಿ ಒಂದು RSSನ ಒಂದು ಗೀತೆಯನ್ನು ಆಡಿದರೆ ಅದನ್ನು ವಿರೋಧಿಸ್ತಾ ಇದ್ದೀವಿ. ಯಾಕಂದರೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸಂವಿಧಾನವನ್ನು ವಿರೋಧ ಮಾಡೋರು. ಅಂಥ ಸಾಂಗನ್ನು ಇವತ್ತು ಒಬ್ಬ ಅಧಿಕಾರದಲ್ಲಿರುವ ಡಿ ಕೆ ಶಿವಕುಮಾರ್ ಅವರು ಮಾತಾಡೋದು ಸರಿಯಲ್ಲ, ಅದನ್ನು ನಾವು ವಿರೋಧ ಮಾಡ್ತಿದ್ದೀವಿ ಒಬ್ಬ ಹೋರಾಟಗಾರನಾಗಿ. ಯಾಕಂದರೆ ಇವತ್ತು ಒಂದು ಅಧಿವೇಶನದಲ್ಲಿ ಸಂಸದೀಯ ಸಂವಿಧಾನ ಪ್ರಕಾರವಾಗಿ ಒಂದು ಚರ್ಚೆಗಳಾಗೋದು ಬಿಟ್ಟು ಅನ್ನೆಸೆಸರಿಯಾಗಿ ಒಂದು ಜಾತಿ ಧರ್ಮದ ಹೆಸರಲ್ಲಿ ಒಂದು ಸಂಘ ಸಮಸ್ಯೆಗಳ ಚರ್ಚೆ ಮಾಡೋದು ಸರಿಯಲ್ಲ. ಯಾಕಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಚರ್ಚೆ ಮಾಡೋ ವಿಷಯಗಳು ತುಂಬ ಇದ್ದಾವೆ. ಇವತ್ತು ಜನರ ಸಮಸ್ಯೆಗಳು, ಇವತ್ತು ಉದ್ಯೋಗದ ಪ್ರಶ್ನೆ ಆಗಿರ್ಬೋದು, ಇವತ್ತು ಶಾಲಾ ಕಾಲೇಜು ಸಮಸ್ಯೆಗಳಾಗಿರ್ಬೋದು, ಇವತ್ತು ಚರ್ಚೆ ಮಾಡೋದು ಅವಶ್ಯಕಗಳು ಇನ್ನೂ ತುಂಬ ಇದ್ದಾವೆ. ಇದನ್ನು ಬಿಟ್ಟು ಒಂದು ಯಾವುದೋ ಒಂದು ಗೀತೆಯನ್ನು ಒಂದು RSSನ ಗೀತೆಯನ್ನು ಆಡೋದು ಸರಿಯಲ್ಲ. ಯಾಕಂದರೆ RSS ಇವತ್ತು ಸಂವಿಧಾನ ವಿರೋಧ ಮಾಡೋದು ಮತ್ತು ಸಂಸದೆಯಲ್ಲಿ ಕೂಡ ಅದನ್ನು ಸ್ಪೀಕರನ್ನು ಎತ್ತಿ ಹಿಡಿದು ಈ ಥರ ಹಾಡುಗಳನ್ನು ಹಾಡಬಾರದು ಒಂದು ಸಂಘ ಸಮಸ್ಯೆಯನ್ನು ಸ್ಪೀಕರ್ ಗಮನಿಸಬೇಕು. ಮತ್ತು ಈಗಾಗಲೇ ಇವತ್ತು ಒಬ್ಬ ಕಾಂಗ್ರೆಸ್ನ ನಾಯಕರಾಗಿರುವ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಜ್ಞಾನ ಇರಬೇಕು. ಆ ಜ್ಞಾನ ಎಲ್ಲಿದೆ? ಅವ್ರು ಇಷ್ಟ ಬಂದ ಈ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಮಾತಾಡೋದು ಸರಿಯಲ್ಲ, ಅದು ಸಂವಿಧಾನದ ವಿರೋಧ ಆಗುತ್ತೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ, ರಾಹುಲ್ ಗಾಂಧಿ ಅವರು ಇದನ್ನು ಗಮನಿಸಿ ಶಿಸ್ತು ಕ್ರಮ ತಗೋಬೇಕು. ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಅಥವಾ RSSನ ಏಜೆಂಟ್ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಂಸದೀಯ ವ್ಯವಸ್ಥೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಇವತ್ತು ತೀವ್ರವಾಗಿ ಎಸ್ಎಫ್ ವಿರೋಧ ಮಾಡ್ತಾ ಇದ್ದೀವಿ. ಭಾರತ ದೇಶದ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಕೊಡ್ತಾರೆ ಒಂದು ಭಾಷಣದಲ್ಲಿ. ನಮ್ಮ ಕಾಂಗ್ರೆಸ್ ನಾಯಕರು ಯಾರಿದ್ದೀರಿ, ಕೆಲವು ವಿಷಯಗಳಲ್ಲಿ RSS ಮತ್ತು BJP ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ, ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ತಗೊಂಡು ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷರು RSS ಗೀತೆಯನ್ನು ಆಡಿದರೆ ಅದನ್ನು ನೀವು ಯಾವ ರೀತಿ ಶಿಸ್ತು ಕ್ರಮ ತಗೊಂತೀರಿ ಅಂತ ನಾವು ರಾಹುಲ್ ಗಾಂಧಿನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಂಥವ್ರ ವಿರುದ್ಧ ಶಿಸ್ತು ಕ್ರಮ ತಗೋಬೇಕಂತ SFI ಒತ್ತಾಯ ಮಾಡುತ್ತೇವೆ.